ಹೆಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು 28ನೇ ತಾರೀಕು. ಮಾರ್ಕೆಟ್ ಯಾವ ಥರ ರಿಯಾಕ್ಟ್ ಆಗಿದೆ. ಓಕೆ, ಡನ್. ಅನಾಲಿಸಿಸ್ ಮಾಡೋದಾದ್ರೆ ನಾಳೆ ಯಾವ ಥರ ಮಾರ್ಕೆಟ್ನ ನೋಡ್ಬೋದು ಅಂತ ನಾನು ನಿನ್ನೆ ಹೇಳಿದ್ದಾಗೆ ಎಲ್ಲ ನಮಗೆ ಉಳಿದಿರುವಂತಿದ್ದು ಎಲ್ಲ ಡಿಮಾಂಡ್ ಝೋನ್ಗಳು, ಯಾವುದೇ ರೀತಿ ಸಪ್ಲೈ ಝೋನ್ಗಳು ಇರಲಿಲ್ಲ. ಸೊ ಮಾರ್ಕೆಟ್ ಇವತ್ತು ಸಹ ಒಂದು ಡಿಮಾಂಡ್ ಝೋನ್ನ ನಮಗೆ ಮಾಡಿಕೊಟ್ಟು ಹೋಗಿದೆ. ಸೊ ಮಾರ್ಕೆಟ್ ಈ ಜಾಗದಿಂದ ರಿಯಾಕ್ಟ್ ಆಗಿ ಮೇಲೋಗಿದೆ. ಸೊ ಇದೊಂದು ಡಿಮಾಂಡ್ ಝೋನ್ ಕ್ರಿಯೇಟ್ ಆಗಿದೆ. ನಮ್ಗೆ ಯಾವುದೇ ರೀತಿ ಸಪ್ಲೈ ಝೋನ್ ಇನ್ನೂ ಸಹ ಸಿಕ್ಕಿಲ್ಲ. ಈ ಒಂದು ಇದ್ದ ಸಪ್ಲೈ ಝೋನ್ ಸಹ ಅದು ಡಿಮಾಂಡ್ ಝೋನ್ ಆಗಿ ಕನ್ವರ್ಟ್ ಮಾಡ್ಕೊಂಡಿದೆ. ಸೊ ಇಲ್ಲೂ ಸಹ ಬೈಯರ್ಸೇ ವಿನ್ ಆಗಿದ್ದಾರೆ. ಯಾವುದೇ ರೀತಿ ಸೆಲ್ಲರ್ಸ್ ಆಕ್ಟಿವಿಟಿ ಕಾಣಿಸ್ತಾ ಇಲ್ಲ. ಮಾರ್ಕೆಟ್ ರನ್ ಅಂಡ್ ಪುಲ್ ಬ್ಯಾಕ್ ವೇವ್ ನೋಡೋದಾದ್ರೆ ನಾವು ನಮಗೆ ಆಕ್ಚುಲಿ ಪ್ರೈಸ್ನ ನಾವು ಒಂದು ಸೆಕೆಂಡ್ ಫೋರ್ಕಾಸ್ಟ್ ಮಾಡೋದಾದ್ರೆ ಪ್ರೈಸ್ ರೇಂಜು ನಾವು ಇಲ್ಲಿಂದ ಮೊಮೆಂಟಮ್ ನಮ್ಗೆ ಏನಿತ್ತು ಈ ಹೈದು ಆ ಹೈದು ನಮಗೆ ಮೊಮೆಂಟಮ್ ಈ ಲೋ ಇಂದ ಇನ್ನೂ ಅರ್ಧ ಪೆಂಡಿಂಗ್ ಇದೆ. ನಾವು ಇನ್ನೂ 50%ವರೆಗೂ ಹೋಗಿದ್ದೀವಿ. ಮಾರ್ಕೆಟ್ ಏನಾದರೂ ಇಲ್ಲೇ ಕನ್ಸಾಲ್ಟೇಷನ್ ಆಗಿ ಕೆಳಗಡೆ ಬಂದರೆ ಒಂದು ಸೆಕೆಂಡ್ ಇಲ್ಲಿಂದ ಇಲ್ಲಿಗೆ ನೋಡೋದಾದ್ರೆ ನಾವು ನಿಯರ್ಲಿ 50% ಮಾತ್ರ ಇನ್ನೂ ರೀಚ್ ಆಗಿರುವಂಥದ್ದು, ಅದಕ್ಕಿಂತ ಮೇಲ್ಗಡೆ ರೀಚ್ ಆಗಿಲ್ಲ. ಮಾರ್ಕೆಟ್ಟು ನಾಳೆ ಯಾವ ರೀತಿ ಬಿಹೇವ್ ಮಾಡುತ್ತೆ ಅನ್ನೋದಾದ್ರೆ 29ನೇ ತಾರೀಕು ಇದು ಸಹ ಒಂದು ಚಿಕ್ಕ ಕನ್ಸಾಲ್ಟೇಷನ್ ಫೇಸ್. ಬ್ರೇಕ್ಔಟ್ ಆಗಿದೆ ಅಂತ ಹೇಳೋಕ್ಕಾಗಲ್ಲ. ನಾವು ಹೈಯರ್ ಟೈಮ್ ಫ್ರೇಮಲ್ಲಿ ನೋಡಿದ್ರೆ ಜಸ್ಟ್ ವೀಕ್ ಥರ ಕಾಣುತ್ತೆ ನಮಗಿದು. ನೋಡಿ 45 ನಿಮಿಷದಲ್ಲಿ ನೋಡಿದ್ರೆ ಇದೊಂದು ವೀಕ್ ಅಷ್ಟೇ. ಮಾರ್ಕೆಟ್ ಹೋಗಿದೆ ಮತ್ತು ವಾಪಸ್ ಅದೇ ರೀತಿ ಕೆಳಗಡೆ ಬಂದಿದೆ. ರೀಟೆಸ್ಟ್ ಆದರೂ ಮಾಡ್ಬೋದು ಅಥವಾ ಮಾರ್ಕೆಟ್ ಇನ್ನೂ ಮೊಮೆಂಟಮ್ನ ಅಪ್ಪರ್ ಸೈಡ್ ಕೊಡ್ಬೋದು. ಯಾವುದೇ ರೀತಿಯ ಏನು ನಮ್ಮ ಸಪ್ಲೈ ಝೋನ್ಗಳಿಲ್ಲ, ನಮಗೆ ಡಿಮಾಂಡ್ ಝೋನ್ಗಳು ಮಾತ್ರ. ಮಾರ್ಕೆಟ್ ಇನ್ನೂ ಎಷ್ಟು ಮೇಲೆ ಹೋಗುತ್ತೆ ಅಂತ ಇನ್ನೂ ಹೇಳೋಕ್ಕಾಗಲ್ಲ. ಬಟ್ ಕೆಳಗಡೆ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇವೆಲ್ಲ ನಮ್ಮ ಸ್ಟಾಪಿಂಗ್ ಪಾಯಿಂಟ್ಸ್ಗಳು. ಓಕೆ, ನೋಡ್ಕೊಂಡು ಟ್ರೇಡ್ ಮಾಡಿ. ನೀವು ಟ್ರೇಡಿಂಗ್ ಇಸ್ ಜಸ್ಟ್ ನಥಿಂಗ್ ಬಟ್ ನೀವು ಮಾರ್ಕೆಟ್ ಯಾವ ಕಡೆ ಏನಾದರೂ ಮೂವ್ ಮಾಡಿ ನಿಮ್ಮ ಡಿಸಿಷನ್ನ ಆ ಕಡೆ ತಿರುಗಿಸೋವಂತಹ ಕೆಪಾಸಿಟಿ ಇರಬೇಕು. ಯಾವುದಾದ್ರೂ ಮೊಮೆಂಟಮ್ ಬೇರೆ ಸೈಡ್ ಹೋಗ್ತಾ ಇದೆ ಅಂತ ಅಂದರೆ ನೀವು ಏನು ಮಾಡಬೇಕು, ಆ ರಿಯಾಕ್ಷನ್ನ ಯಾವ ಥರ ಕೊಡ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಟ್ರೇಡಿಂಗ್ ಜರ್ನಿ ಡಿಪೆಂಡ್ ಆಗಿರುತ್ತೆ. ಬ್ಯಾಂಕ್ ನಿಫ್ಟಿನ ಚೆಕ್ ಮಾಡೋದಾದರೆ ಒಂದು ನಿಮಿಷ. ಸೊ ಬ್ಯಾಂಕ್ ನಿಫ್ಟಿಲೂ ಸಹ ನಿನ್ನೆ ಯಾವ ರೀತಿಯ ಸಪ್ಲೈಗಳು ಇರಲಿಲ್ಲ, ಎಲ್ಲ ಸಹ ನಮ್ಮ ಡಿಮಾಂಡ್ ಝೋನ್ಗಳಾಗೇ ಇತ್ತು. ಇವತ್ತು ಸಹ ಬ್ಯಾಂಕ್ ನಿಫ್ಟಿ ಏನಾಗಿದೆ, ಒಂದು ಡಿಮಾಂಡ್ ಝೋನ್ನ ಕ್ರಿಯೇಟ್ ಮಾಡಿದೆ, ಹೊಸ ಡಿಮಾಂಡ್ ಝೋನ್ನ ಕ್ರಿಯೇಟ್ ಮಾಡಿದೆ. ನೆಕ್ಸ್ಟು ಇನ್ನೊಂದೇನು, ಒಂದು ಸಪ್ಲೈ ಝೋನ್ ಕ್ರಿಯೇಟ್ ಆಗಿದೆ. ಸೊ ಬ್ಯಾಂಕ್ ನಿಫ್ಟಿಲಿ ಒಂದು ಸಪ್ಲೈ ಝೋನ್ ಇದೆ ನಮಗೆ. ಬ್ಯಾಂಕ್ ನಿಫ್ಟಿಲಿ ಒಂದೇ ಒಂದು ಸಪ್ಲೈ ಝೋನ್ ಇದೆ. ಸೊ ಬ್ಯಾಂಕ್ ನಿಫ್ಟಿ ಆಲ್ ಟೈಮ್ ಹೈಗೆ ಹೋಗಿರಲಿಲ್ಲ, ನಿಫ್ಟಿ ಮಾತ್ರ ಆಲ್ ಟೈಮ್ ಹೈಗೆ ಹೋಗಿತ್ತು. ಸೊ ಬ್ಯಾಂಕ್ ನಿಫ್ಟಿ ಆಲ್ ಟೈಮ್ ಹೈ ರೀಚ್ ಆಗಲಿ ಅನ್ನೋ ಕಾರಣಕ್ಕೆ ಏನಾದರೂ ನಮಗೆ ಮೊಮೆಂಟಮ್ ಕೊಟ್ಟಿದೆಯಾ ಅದನ್ನು ಸಹ ನಾಳೆ ನೋಡಬೇಕಾಗುತ್ತೆ ನಾವು. ಇನ್ನು ಯಾವುದೇ ರೀತಿಯ ಚೇಂಜಸ್ ಇಲ್ಲ, ನಮ್ಗೆ ಯಾವುದು ಡಿಮಾಂಡ್ ಸಪ್ಲೈ ಝೋನ್ಗಳಿಲ್ಲ, ಒಂದೇ ಸಪ್ಲೈ ಝೋನ್ ಇರೋದು. ಆ್ಯಂಡ್ ಆ್ಯಕ್ಚುಲಿ ಅದು ತುಂಬ ವೀಕ್ ಇದೆ, ಯಾಕಂದರೆ ಒಂದು ಸತಿ ರಿಯಾಕ್ಟ್ ಆಗಿ ಬಂದು ಮತ್ತಿನ್ನೊಂದು ಸತಿ ರಿಯಾಕ್ಟ್ ಆಗಿ ಕೆಳಗಡೆ ಬಂದಿದೆ. ಸೊ 2 ಸತಿ ತಳ್ಳಿದೆ ಅಂತಂದರೆ ಇದ್ರದ್ದು ಶಕ್ತಿ ಅಷ್ಟಿರಲ್ಲ. ನೆಕ್ಸ್ಟ್ ನೋಡಿ ನಾಳೆ ಯಾವ ಥರ ಗ್ಯಾಪ್ ಅಪ್ ಓಪನ್ ಆಗುತ್ತೆ, ಗ್ಯಾಪ್ ಡೌನ್ ಓಪನ್ ಆಗುತ್ತಾ ಅಂತ ನೋಡಿಕೊಂಡು ಇದು ಸಪ್ಲೈನ ಡಿಮಾಂಡಾಗಿ ಕನ್ವರ್ಟ್ ಆಗುತ್ತಾ ಅಥವಾ ಸಪ್ಲೈ ಝೋನ್ ಆಗಿ ಉಳಿಯುತ್ತಾ ಅಥವಾ ಡಿಮಾಂಡ್ ಝೋನ್ಗಳ ಹತ್ರ ಒಂದೊಂದು ಏನು ರಿಯಾಕ್ಷನ್ ಮಾಡುತ್ತಾ ಅನ್ನೋದನ್ನ ಚೆಕ್ ಮಾಡಬೇಕಾಗುತ್ತೆ. ಇನ್ನು ಯಾವುದೇ ರೀತಿಯ ಚೇಂಜಸ್ಗಳು ಇದರಲ್ಲೂ ಇಲ್ಲ. ಓಕೆನಾ? ಓಕೆ ಗೈಸ್, ಟ್ರೇಡ್ ಮಾಡುವಾಗ ಮನಿ ಮ್ಯಾನೇಜ್ಮೆಂಟ್ ಮಾಡಿ, ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡಿ, ಹಾಗೂ ನಿಮ್ಮ ಕಂಟ್ರೋಲಲ್ಲಿ ಟ್ರೇಡ್ ಮಾಡಿ. ಯಾವುದೇ ರೀತಿ ಹಣನ ಕಳ್ಕೊಳ್ಳೋವಂಥ ಸಾಹಸಕ್ಕೆ ಹೋಗಬೇಡಿ, ರಿಸ್ಕ್ನ ಜಾಸ್ತಿ ತಗೊಳಕ್ಕೆ ಹೋಗ್ಬೇಡಿ. ಓಕೆನಾ? ಓಕೆ ಗೈಸ್, ಟೇಕ್ ಕೇರ್.